ಕಳೆದ 2-3 ದಿನದಿಂದ ವಿಪರೀತ ಸೌಂಡ್ ಮಾಡ್ತಾ ಇರೋದು ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ ಸಿಕ್ಕಿರೋ ನಿಧಿ ವಿಚಾರ. ಲಕ್ಕುಂಡಿಯಲ್ಲಿ ಹುಡುಕಿದಷ್ಟು ನವರತ್ನಗಳು ಸಿಗ್ತಾ ಇದೆಯಾ ಅಥವಾ ಸಿಗುತ್ತಾ? ಇವತ್ತು ಮತ್ತೆ ಮುತ್ತು, ಹವಳ, ಸ್ಫಟಿಕ, ನೀಲಮಣಿಗಳು ಪತ್ತೆಯಾಗಿದೆಯಂತೆ. ಪುರಾತನ ವಸ್ತು ಸಿಗ್ತಾ ಇದ್ದಂತೆ ಪುರಾತತ್ವ ಇಲಾಖೆ ಪರಿಶೀಲನೆಯನ್ನ ಚುರುಕುಗೊಳಿಸಿದೆ. ಗ್ರಾಮದ ಬಸಪ್ಪ ಬಡಿಗೇರಿಗೆ ಹಲವು ಪುರಾತನ ವಸ್ತುಗಳು ಸಿಕ್ಕಿವೆ. ಇದರಲ್ಲಿ ಪಚ್ಚೆ, ನೀಲಮಣಿ, ಹವಳ ಇಂಥವೆಲ್ಲ ಸಿಕ್ಕಿದ್ಯಂತೆ. ಮತ್ತು ತುಂಬಾ ಹಿಂದಿನ 1919 ಅಂತ ಕಾಣುತ್ತೆ, ಆ ಕಾಲದ ಒಂದು ಕಾಯಿನ್ ಕೂಡ ಸಿಕ್ಕಿದೆ ಅಂತ ಇದ್ದಾರೆ. ಲಕ್ಕುಂಡಿಯ ನಿಧಿ ಸ್ಥಳ ವೀಕ್ಷಣೆಯನ್ನ ಸಚಿವ ಎಚ್.ಕೆ. ಪಾಟೀಲ್ ಸದ್ಯ ಮಾಡಿದ್ದು, ಸರ್ಕಾರಕ್ಕೆ ನಿಧಿಯನ್ನ ಒಪ್ಪಿಸಿದ ಪ್ರಜ್ವಲ್ ಕುಟುಂಬಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಇನ್ನು ಸನ್ಮಾನ ಕೂಡ ಮಾಡಿದಾರಂತೆ. ಪ್ರಜ್ವಲ್ ರೀತಿಗೆ PUC ವರೆಗೂ ಉಚಿತ ಶಿಕ್ಷಣೆಯನ್ನ ಕೊಡ್ತೀವಿ ಅಂತ ಕೂಡ ಶಿಕ್ಷಣವನ್ನ ಘೋಷಣೆ ಮಾಡಿದ್ದಾರೆ. BH ಪಾಟೀಲ್ PU ಕಾಲೇಜ್ ಆಡಳಿತ ಮಂಡಳಿಯಿಂದ ಈಗ ಇದಕ್ಕೆ ಒಂದು ಒಳ್ಳೆ ರೀತಿಯಲ್ಲಿ ಸ್ಪಂದನೆ ಸಿಕ್ಕಿದೆ. ಆ ಹುಡುಗನಿಗೆ ವಿದ್ಯಾಭ್ಯಾಸ ಕೊಡಿಸ್ತೀವಿ ಅಂತ. ಪ್ರಜ್ವಲ್ ವಿದ್ಯಾಭ್ಯಾಸ ನೆರವಿಗಾಗಿ ಮನವಿ ಮಾಡಿದ್ರು ತಾಯಿ ಕಸ್ತೂರವ್ವ. ಅಂಡ್ ಅವ್ರು ಕೇಳ್ತಾ ಇರೋದು ಒಂದು ಸೂರ್ ಕೊಟ್ಬಿಡಿ ಅಂತ. ಈಗ ಈ 1961 ಆಕ್ಟ್ ಬಂದಾದ ಮೇಲೆ ಭೂಮಿಯಿಂದ 1 ಅಡಿ ಆಳದಲ್ಲೇ ಆಗ್ಲಿ 10 ರೂಪಾಯಿ ಮೌಲ್ಯಕ್ಕಿಂತಲೂ ಹೆಚ್ಚಿನದ್ದು ಏನಾದ್ರು ಸಿಕ್ತು ಅಂದ್ರೆ ಅದು ಸರ್ಕಾರಕ್ಕೆ ಒಪ್ಪಿಸ್ಬೇಕು ಅನ್ನುವಂತಹ ಒಂದು ಆಕ್ಟ್ ತಂದ್ರು. ಹಾಗಾಗಿ ಇಲ್ಲಿ ಏನ್ ಮಾಡ್ತಾರೆ, ಅದಕ್ಕೂ ಹಿಂದೆ ಮಾತಾಡೋರು ಇಂತಹ ನಿಧಿಗಳು ಸಿಕ್ಕರೆ ಯಾರು ಹುಡುಕ ಬಂದ್ರು ಅವರಿಗೆ ಈ 4ನೇ ಒಂದು ಭಾಗವೋ 5ನೇ ಒಂದು ಭಾಗವೋ ಸಿಗುತ್ತೆ ಅಂತ. ಬಟ್ ಇದು ಯಾವುದು ಕೂಡ ಸಿಗಲ್ವಾ? ಶಾಲ್ ಹಾಕಿ ಸನ್ಮಾನ ಮಾಡಿದ್ರೆ ಅವ್ರಿಗೆ ಏನು ಬಂತು ಭಾಗ್ಯ? 3 ಹೊತ್ತು ಊಟಕ್ಕೋ ಅಥವಾ ಕೆಲ್ಸಕ್ಕೋ ಏನಾದ್ರು ಸೂರಿಗೋ ಅವಕಾಶ ಮಾಡಿಕೊಡಿ ಅಂತ ಇದ್ದಾರೆ. ನೋಡೋಣ, ಜವಾಬ್ದಾರಿ ಹೊತ್ತಂತವ್ರು ಏನಾದ್ರು ಮಾಡಿಕೊಡ್ತಾರಾ? ಹುಡುಕೋದ ಒಂದು ನನಗೆ ಛಲ. ಹೋದ್ನಿ ಅಂದರೆ ತೆಂಬಿ ಹಿಡ್ಕೊಂಡು ಹೋದ್ನಿ ಅಂದರೆ ಒಂದು 4-5 ಹವಳ, ಮಣಿ, ನೀಲಮಣಿ, ಹಾಲು ಮಣಿ, ಹಸಿರು ಮಣಿ, ಹವಳ, ನಾನಾ ನಮೂನಿ ಹಳ್ಳ ಅಂದ್ರೇನು ಹುಡುಕೊಂಡೇ ಬರ್ತೀನಿ. ಹಾಂ, ಮುತ್ತು ರತ್ನ ಏನ್ರಿ, ಕವಡಿ, ಅನಿಕ್ವಾರಿ ಸಾಮಾನು ಅಷ್ಟು. ಮೊನ್ನೆ ಎಚ್.ಕೆ. ಪಾಟೀಲ್ ಸಾಹೇಬರು ನವಂಬರ್ 24ಕ್ಕೆ ಹೋಗ್ತೀನಿ, 24ನೇ ಇಸ್ವಿಯಾಗ ನಾನು ಅಷ್ಟು ಹಸ್ತಾಂತರ ಮಾಡೀನಿ. ನನ್ನ ಮಗ ಕೆಲಸ ಕೊಡ್ರಿ ಅಂತ ಕೇಳಿದೆ, ಕೆಲಸ ಕೊಟ್ಟಾರ. 45 ವರ್ಷದಿಂದನೇ ಸಾಧನೆ ಅದು ನನಗೆ. ಏನು ಈಗ ನಾವು ನೋಟಿಫೈ ಮಾಡಬೇಕು, ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ನೋಟಿಫೈ ಮಾಡಿ ಯಾರನ್ನ ಕ್ಲೇಮ್ ಮಾಡಿದವ್ರು ಇದ್ದಾರೆ ಅಂತ ಕೇಳಬೇಕು. ಕ್ಲೇಮ್ ಅವ್ರು ಬರ್ತಾರಾ ಇಲ್ವಾ ನೋಡಬೇಕು. ಕ್ಲೇಮ್ ಅವ್ರು ಬರಲಿಲ್ಲ ಅಂದರೆ ಏನು ಮಾಡ್ಬೇಕಂತಿದೆ, ಕ್ಲೇಮ್ ಅವ್ರು ಬಂದರೆ ಏನು ಮಾಡ್ಬೇಕಂತಿದೆ, ಕ್ಲೇಮ್ನ ಹೆಂಗೆ ಪ್ರೂವ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಅದಕ್ಕೆ ಅಗತ್ಯವಾದ ದಾಖಲೆಗಳೆಲ್ಲ ಕೊಟ್ಟರೆ ಕ್ಲೇಮ್ ಪ್ರೂವ್ ಆದರೆ ಅದನ್ನು ಹೇಗೆ ನಿಭಾಯಿಸಬೇಕು ಅಂತ ಕೊಟ್ಟಿದ್ದಾರೆ. ಕ್ಲೇಮ್ ನಿಭಾಯಿಸೋಕ್ಕೆ ಆಗಲಿಲ್ಲ, ಯಾರೂ ಇಲ್ಲ, ಬರೆಯೋದು ಫ್ಯಾಕ್ಟ್ ಅಲ್ಲಿ ಸಿಕ್. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲಿಗ ಶ್ರೀಧರ್ ನೀಡ್ತಾರೆ. ಶ್ರೀಧರ್ ಸರ್, ಈಗ ನಿಧಿಯನ್ನ ಸರ್ಕಾರಕ್ಕೆ ಒಪ್ಪಿಸಿದ ಕುಟುಂಬಕ್ಕೆ ಏನ್ ಸಿಗುತ್ತೆ ಸರ್ಕಾರದ ಕಡೆಯಿಂದ ಅಥವಾ ಜಿಲ್ಲಾಡಳಿತದ ಕಡೆಯಿಂದ? ಅಂಡ್ ಎರಡನೇದು, ಇನ್ನೂ ಕೂಡ ಹುಡುಕಿದಷ್ಟು ಏನೋ ಹವಳಗಳು, ಮುತ್ತುಗಳು, ಹಳೇ ಕಾಲದ ಈ ರೀತಿಯ ನಾಣ್ಯಗಳೆಲ್ಲ ಸಿಗ್ತಾ ಇದೆಯಂತಲ್ಲ, ಯಾರಿಗೆ ಸಿಕ್ಕಿರೋದು, ಎಲ್ಲಿ ಸಿಗ್ತಾ ಇದಾವೆ? ಇದ್ರ ಬಗ್ಗೆ ಸರ್ಕಾರ ಏನಾದ್ರು ರೆಸ್ಪಾಂಡ್ ಮಾಡಿದ್ಯಾ? ಹುಡುಕುವಂತಹ ಕೆಲಸವನ್ನ ನಾವು ಮುಂದುವರಿಸ್ತೀವಿ ಅಂತ. ವಿದ್ಯಾ, ಖಂಡಿತವಾಗ್ಲಿ ಈಗಾಗಲೇ ಲಕ್ಕುಂಡಿ ಅನ್ನೋದು ಒಂದು ಐತಿಹಾಸಿಕ ಸ್ಥಾನ ಅನ್ನೋದು ಎಲ್ರೂ ಕೂಡ ಗೊತ್ತಾಗಿರುವಂತದ್ದು. ಯಾಕಂತಂದ್ರೆ ಈ ಹಿಂದೆ ಚಾಲುಕ್ಯರು ಸೇರಿದಂತೆ ಹೊಯ್ಸಳರು ಕೂಡ ಆಳಿದಂತ ರಾಜ್ಯ ಆಗಿತ್ತು. ಅಷ್ಟೇ ಅಲ್ಲದೆ ಹಲವಾರು ಐತಿಹಾಸಿಕ ಘಟನೆಗಳು ಕೂಡ ಕಾರಣ ಆಗದಂತ ಕ್ಷೇತ್ರ ಅಂದ್ರೆ ಅದು ಲಕ್ಕುಂಡಿ. ಹೀಗಾಗಿ ಅಲ್ಲಿ ಲಕ್ಕುಂಡಿಯಲ್ಲಿ ಮೊನ್ನೆ ಗಂಗವ್ವ ರಿತ್ತಿ ಅನ್ನುವರ ಕುಟುಂಬಕ್ಕೆ ಒಂದು ನಿಧಿ ಸಿಗುತ್ತೆ. ನಿಧಿ ಸಿಕ್ಕ ತಕ್ಷಣ ಪ್ರಜ್ವಲ್ ರಿತ್ತಿ ಅನ್ನುವ ಯುವಕ ಬಾಲಕ ಇದ್ದಾನೆ, ಆತ ಅಲ್ಲಿನ ಸ್ಥಳೀಯರಿಗೆ ಹೇಳ್ತಾನೆ. ಸ್ಥಳೀಯರಿಗೆ ಹೇಳಿದ ತಕ್ಷಣವೇ ಆ ಒಂದು ನಿಧಿಯನ್ನ ಸರ್ಕಾರಕ್ಕೆ ಹಾಕ್ತಾರೆ. ಸರ್ಕಾರಕ್ಕೆ ಕೊಟ್ಟ ತಕ್ಷಣವೇ ಅದನ್ನ ಒಂದಿಷ್ಟು ವೆರಿಫಿಕೇಶನ್ ಆಗುತ್ತೆ. ವೆರಿಫಿಕೇಶನ್ ಆದ ತಕ್ಷಣ ಒಂದಿಷ್ಟು ಗೊಂದಲಗಳು ಕೂಡ ಉಂಟಾಗುತ್ತೆ. ಯಾಕಂತಂದ್ರೆ ಇದು ನಿಧಿಯಾ ಅಥವಾ ಈಗ ಅವರು ಹಿಂದಿನ ಮನೆತನದವರು ಇವ್ರಿಗಂತಾನೆ ಕೂಡಿಟ್ಟಿರುವಂತಹ ಹಣವ ಅಥವಾ ಬಂಗಾರವ ಅನ್ನೋದು ಇಲ್ಲಿ ಒಂದು ಗೊಂದಲ ಇತ್ತು. ಆದ್ರೆ ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಂತ ಎಚ್.ಕೆ. ಪಾಟೀಲ್ ಅವರು ಆ ಒಂದು ಗ್ರಾಮಕ್ಕೆ ಭೇಟಿಯನ್ನು ನೀಡಿ ಆ ಒಂದು ಕುಟುಂಬಕ್ಕೆ ಒಂದು ರೀತಿಯಾಗಿ ಸಹಾಯ ಹಸ್ತವನ್ನ ಮಾಡ್ತೀವಿ. ಅಷ್ಟೇ ಅಲ್ಲದೆ ಸರ್ಕಾರದಿಂದ ಏನೇನ್ ಆಗ್ಬೇಕು ಅಥವಾ ಮನೆ ಕಟ್ಟೋಕೆ ಏನೇನು ನೆರವು ಬೇಕು ಅದೆಲ್ಲವನ್ನೂ ಕೂಡ ನಾವು ನಿಮ್ಗೆ ಮುಂದೆ ಕೊಡ್ತೀವಿ. ಇನ್ನು ಕಾನೂನಿನ ಪ್ರಕಾರ ಬರೋದಾದ್ರೆ ಒಟ್ಟು ನಿಧಿಯನ್ನ ಸಿಕ್ಕಿದಂತ ವೇಳೆಯಲ್ಲಿ ಆ ಒಂದು ಏನ್ ಖಾಸಗಿ ಸಂಸ್ಥೆ ಇರುತ್ತೆ ಅಥವಾ ಖಾಸಗಿ ಅಂಗ ಇರುತ್ತೆ, ಆ ಒಂದು ಸ್ಥಳದಲ್ಲಿ ಸಿಕ್ಕಂತ ವೇಳೆಯಲ್ಲಿ ಒಟ್ಟು 5ರಷ್ಟು 1 ಭಾಗವನ್ನ ಅವ್ರಿಗೆ ಕೊಡ್ಬೇಕು. ಆದ್ರೆ ಇಲ್ಲಿ ಯಾವ ರೀತಿಯಾಗಿ ಕೊಡ್ತಾರೆ ಅನ್ನೋದು ಕೂಡ ಗೊಂದಲ ಇರುವಂತದ್ದು. ಆದ್ರೆ ನೇರವಾಗಿ ಇವತ್ತು ಎಚ್.ಕೆ. ಪಾಟೀಲ್ ಅವರು ಸುದ್ದಿಗೋಷ್ಠಿಯನ್ನ ಮಾಡುವ ಮೂಲಕ ಯಾವುದೇ ರೀತಿಯಾಗಿ ಅವ್ರಿಗೆ ಧನ ಸಹ ಬೇಕಾದಂತ ವೇಳೆಯಲ್ಲಿ ಅಥವಾ ಅವರಿಗೆ ಮನೆ ಕಟ್ಟುವಂತ ಸಂದರ್ಭದಲ್ಲಿ ನಾವು ಒಂದ್ ರೀತಿಯಾಗಿ ಅವರಿಗೆ ನೆರವಾಗ್ತೀವಿ ಅನ್ನೋದನ್ನ ಮಾತನ್ನ ಹೇಳ್ತಾರೆ. ಇದನ್ನ ಹೊರತುಪಡಿಸಿದ್ರೆ ಈಗಾಗಲೇ ಹಲವಾರು ವರ್ಷಗಳಿಂದ ಕೂಡ ಅಲ್ಲಿ ಬಸಪ್ಪ ಬಡಿಗೇರ್ ಅನ್ನುವರು ಕೂಡ ಒಂದು ಸಂಶೋಧನೆಯನ್ನ ಮಾಡ್ತಾ ಬರ್ತಾ ಇದ್ರೆ, ಯಾವಾಗ ಮಳೆ ಬರುತ್ತೆ ಅಲ್ಲಿ ಸಂಶೋಧನೆ ಮಾಡಿದಂತ ವೇಳೆಯಲ್ಲಿ ಅಥವಾ ಹಳ್ಳದ ಕಡೆ ಅಂತ ಹೋದಂತ ವೇಳೆಯಲ್ಲಿ ಅವ್ರಿಗೆ ಹಲವಾರು ಹವಳಗಳು ಸಿಕ್ಕಿರುವಂತದ್ದು ಕೂಡ ಉದಾಹರಣೆ ಆಗಿರುವಂತದ್ದು. ಈ ನಿಟ್ಟಿನಲ್ಲಿ ಹಲವಾರು ವರ್ಷಗಳಿಂದ ಕೂಡ ಲಕ್ಕುಂಡಿ ವಿಶೇಷವಾಗಿ ತನ್ನ ವೈಭವನ್ನ ಗುರುತಿಸಿಕೊಂಡಿರುವಂತದ್ದು. ವಿದ್ಯಾ, ಧನ್ಯವಾದ ಡೀಟೇಲ್ಸ್ಗೆ.